ವೀರ ಪರಾಕ್ರಮಿ ಸಿಂಧೂರ ಲಕ್ಷ್ಮಣನ ಕುರಿತು ರೋಚಕ ಮಾಹಿತಿ ನಿಮಗಾಗಿ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಭಾಗದ ಕಾಡುಗುಡ್ಡಗಳಿಂದ ಆವರಿಸಿದ ಒಂದು ಚಿಕ್ಕ ಹಳ್ಳಿ ಸಿಂಧೂರ. ಆ ಹಳ್ಳಿಯಲ್ಲಿ ಜನಿಸಿದ ಒಬ್ಬ ಯುವಕನು ಮುಂದೆ ಸಾವಿರಾರು ಬಡಜನರ ಹೃದಯದಲ್ಲಿ ವೀರನಾಗಿ ಉಳಿದನು. ಅವನೇ ವೀರ ಸಿಂಧೂರ ಲಕ್ಷ್ಮಣ. ಬಾಲ್ಯದಿಂದಲೇ ಲಕ್ಷ್ಮಣನು ಅನ್ಯಾಯವನ್ನು ಸಹಿಸಲಾರದವನಾಗಿದ್ದ. ಆ ಕಾಲದಲ್ಲಿ ಬ್ರಿಟಿಷರ ಆಡಳಿತ ಬಡ ರೈತರ ಮೇಲೆ ಕ್ರೂರವಾಗಿತ್ತು. ಅವರು ಬೆಳೆದ ಬೆಳೆಗೂ ಭಾರೀ ತೆರಿಗೆ ವಿಧಿಸುತ್ತಿದ್ದರು. ಕೆಲವೊಮ್ಮೆ ರೈತರು ತಮ್ಮ ಮಕ್ಕಳಿಗೆ ಅನ್ನ ಕೊಡಲೂ ಸಾಧ್ಯವಾಗುತ್ತಿರಲಿಲ್ಲ. ಈ ದೃಶ್ಯಗಳನ್ನು ನೋಡಿದಾಗ ಲಕ್ಷ್ಮಣನ ಮನಸ್ಸಿನಲ್ಲಿ ಕೋಪದ ಜ್ವಾಲೆ ಹೊತ್ತಿಕೊಂಡಿತು. ಒಂದು ಕತ್ತಲೆಯ ರಾತ್ರಿ ಲಕ್ಷ್ಮಣ ತನ್ನ ಗೆಳೆಯರನ್ನು ಸೇರಿಸಿಕೊಂಡ. ನಾವು ಬಡವರಿಗಾಗಿ ಹೋರಾಡಬೇಕು, ಅನ್ಯಾಯದ ವಿರುದ್ಧ ನಿಲ್ಲಬೇಕು ಎಂದು ಅವನು ದೃಢವಾಗಿ ಹೇಳಿದ. ಅದರ ನಂತರ ಕಾಡಿನ ಮಧ್ಯೆ ಅವರ ಗುಂಪು ಗುಪ್ತವಾಗಿ ತರಬೇತಿ ಪಡೆಯಲು ಶುರುಮಾಡಿತು. ಕೆಲವೇ ದಿನಗಳಲ್ಲಿ ಲಕ್ಷ್ಮಣನು ತನ್ನ ಸಂಗಾತಿಗಳೊಂದಿಗೆ ಬ್ರಿಟಿಷರ ಖಜಾನೆ ಸಾಗಿಸುತ್ತಿದ್ದ ಕುದುರೆಗಾಡಿ ಮೇಲೆ ದಾಳಿ ಮಾಡಿದ. ಆ ಖಜಾನೆಯನ್ನು ಪಡೆದು ಬಡ ಜನರಿಗೆ ಹಂಚಿದರು. ಈ ಸುದ್ದಿ ಗಾಳಿಯಂತೆ ಹರಡಿತು. ಜನರು ಆಶ್ಚರ್ಯದಿಂದ ಹೇಳಿದರು, ಇವನು ಕಳ್ಳನಲ್ಲ, ಬಡವರ ದೇವರು. ಆ ದಿನದಿಂದ ಲಕ್ಷ್ಮಣನ ಹೆಸರು ಎಲ್ಲೆಡೆ ಕೇಳಿಸಿತು, ವೀರ ಸಿಂಧೂರ ಲಕ್ಷ್ಮಣ ಎಂದು. ಆದರೆ ಬ್ರಿಟಿಷರು ಕೋಪಗೊಂಡರು. ಅವನನ್ನು ಹಿಡಿಯಲು ದೊಡ್ಡ ಸೇನೆಯನ್ನು ಕಳುಹಿಸಿದರು. ಹಲವಾರು ದಿನಗಳ ಕಾಡಿನ ಹೋರಾಟದ ನಂತರ ಲಕ್ಷ್ಮಣನು ಸೆರೆಸಿಕ್ಕನು. ಆದರೆ ಅವನು ಕೊನೆಯ ಕ್ಷಣದವರೆಗೂ ಧೈರ್ಯದಿಂದ ಹೋರಾಡಿದ. ಬಂಧನದ ವೇಳೆ ಅವನು ಗರ್ಜಿಸುತ್ತಾ ಹೀಗೆ ಹೇಳಿದನು, ನನ್ನನ್ನು ಹಿಡಿಯಬಹುದು, ಆದರೆ ಸ್ವಾತಂತ್ರ್ಯದ ಹೋರಾಟವನ್ನು ನೀವು ಎಂದಿಗೂ ನಿಲ್ಲಿಸಲಾರಿರಿ. ಅವನ ತ್ಯಾಗ ಜನರ ಮನದಲ್ಲಿ ಬೆಂಕಿಯಂತೆ ಹೊತ್ತಿಕೊಂಡಿತು. ಇಂದಿಗೂ ಜನರು ಅವನನ್ನು ಅನ್ಯಾಯದ ವಿರುದ್ಧ ಹೋರಾಡಿದ ಧೈರ್ಯದ ಪ್ರತೀಕ ಎಂದು ಸ್ಮರಿಸುತ್ತಾರೆ. ಇಂತಹ ಇನ್ನಷ್ಟು ರೋಚಕ ಮಾಹಿತಿಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ವೀರ ಪರಾಕ್ರಮಿ ಸಿಂಧೂರ ಲಕ್ಷ್ಮಣ.